ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಾಗೆ ಊರಿಂದ ಅಕ್ಕ ಭಾವ ಬಂದಿದ್ದರು. ಒಂದು ಮದುವೆ ಆಗಿ ಒಂದು ಮಂತ್ ಆದಮೇಲೆ ಏನೋ ಕರಿಮಣಿ ಏರಿಸ್ಬೇಕು ಅನ್ನೋದೊಂದು ಶಾಸ್ತ್ರ ಇರುತ್ತೆ ಅಲ್ವಾ. ಸೊ ಅದನ್ನು ತಾಳಿನ ಸುತ್ತಿಸೋದಕ್ಕೆ ಅಂತ ಹೇಳಿ ಗುಬ್ಬಿಗೆ ಹೋಗ್ತಾಯಿದ್ದು. ನಾನು, ಅಕ್ಕ ಭಾವ ಮತ್ತು ಅಪ್ಪ ಅಮ್ಮ 4-5 ಜನನೂ ಹೊರಟ್ವಿ. ಮತ್ತು ಹೋಗಿ ಗುಬ್ಬಿಗೆ ರೀಚ್ ಆದ್ವಿ. ನಾವು ಯಾವಾಗಲೂ ಯಾವುದೇ ಥರ ಗೋಲ್ಡ್ ತೊಗೋಬೇಕು ಅಂತ ಅಂದ್ರೂ ವಾಸವಿ ಜ್ಯುವೆಲರ್ಸ್ ಅಂತ ಗುಬ್ಬಿಯಲ್ಲಿ ಇದೆ. ಸೊ ಅದಕ್ಕೆ ನಾವು ಯಾವಾಗಲೂ ಏನೇ ತೊಗೊಂಡ್ರು, ಒಂದು ಚಿಕ್ಕದಾಗಿ ಏನೇ ಒಡವೆ ತೊಗೊಂಡ್ರು ನಾವು ಆ ಒಡವೆ ಅಂಗಡಿಗೆ ಹೋಗಿ ತೊಗೊಳ್ಳೋದು. ಮತ್ತು ಇಲ್ಲಿ ಅಕ್ಕ ಗೋಲ್ಡ್ ಸರ ಬೇಡ ಅಂತ ಹೇಳಿ ಬೆಳ್ಳಿದು ಬರುತ್ತೆ ಅಲ್ವಾ, ಸೊ ಅದನ್ನು ನೋಡಿ ತೊಗೋತಾಯಿದ್ರು. ಅದು ಟ್ರೆಂಡಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ಅಷ್ಟು ಗೋಲ್ಡ್ ಅಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಅದನ್ನು ಗೋಲ್ಡ್ ನಿಧಾನಕ್ಕೆ ತಗೋತೀನಿ, ಬೇಡ ನನಗೆ ಗೋಲ್ಡ್ ಅಂತ ಹೇಳಿ ಅವಳು ಬೆಳ್ಳಿದನ್ನೇ ಸೆಲೆಕ್ಟ್ ಮಾಡ್ತಾಯಿದ್ರು. ಮತ್ತು ಇದು ನೋಡ್ತಾ ಇದ್ದಾರಲ್ಲ, ಈ ಅಕ್ಕ ನೋಡ್ತಾ ಇರೋದು ಬಂದು ಸ್ವಲ್ಪ ಲೆಂತ್ ಇತ್ತು. ಲೆಂತ್ ಇರಬೇಕಂತೆ ಅದು ಸರ ಬಂದು, ಶಾರ್ಟ್ ಇರಬಾರ್ದಂತೆ. ಸೊ ಹಂಗಾಗಿ ಅಮ್ಮನ ಕೈಲಿರೋದು ತುಂಬಾ ಚೆನ್ನಾಗಿತ್ತು, ಬಟ್ ಅದು ಶಾರ್ಟಾಗಿತ್ತು. ಸೊ ಅದಕ್ಕೆ ಅದನ್ನು ಬೇಡ ಅಂತಾಯಿದ್ರು. ಎಲ್ರಿಗೂ ಅದೇ ಇಷ್ಟ ಆಗಿತ್ತು, ಬಟ್ ಅದು ಶಾರ್ಟ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತು ಇನ್ನೊಂದು ಬೇರೆದು ನೋಡಿದ್ವಿ, ಅದು ಕೂಡ ಅಂದರೆ ಸ್ವಲ್ಪ ಅದು ಅಷ್ಟೊಂದು ಹೈಲೈಟ್ ಕಾಣಿಸ್ತಿರ್ಲಿಲ್ಲ. ಇರಲಿ ಪರವಾಗಿಲ್ಲ, ಚೇಂಜ್ ಮಾಡ್ಕೋಬೋದಲ್ಲ ಅಂತ ಹೇಳಿ ತೊಗೊಂಡ್ರು. ಮತ್ತು ಅಲ್ಲಿ ನಾನು ಅಕ್ಕಂಗೆ ಅದು ಕಟ್ಟಿದ್ರು ಅಲ್ವಾ ದಾರನ, ನಾನು ಬಿಚ್ತಾ ಇದ್ದೆ. ಅದು ಎಷ್ಟೊತ್ತಾದರೂ ಬಿಚ್ಚೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಹೇಳ್ತಿದ್ದೆ ಭಾವಗೆ, ನೆಕ್ಸ್ಟು ಇದ್ರಲ್ಲಿ ಕಟ್ಟಿರ್ಬೋದು ನೀವು, ಅದನ್ನು ಬಿಚ್ಚೋದಕ್ಕೆ ಆಗ್ತಿಲ್ಲಲ್ಲ ಅಂತ. ಅದಕ್ಕೆ ಅವರು ನಗ್ತಾಯಿದ್ರು. ಮತ್ತು ಇಲ್ಲಿ ಅವರು ತಾಳಿನ ಯಾವ ಥರ ಅಂದರೆ ಮಣಿ, ಅದೇ ಅದು ಕೆಂಪು ಮಣಿ ಮತ್ತು ಕಪ್ಪುದು ಮತ್ತು ಲಕ್ಷ್ಮಿ ತಾಳಿಗಳು ಎಲ್ಲ ಇತ್ತು ಅಲ್ವಾ. ನಾವು ಮನೆ ಅಕ್ಕಂಗೆ ಅಂತ ಹೇಳಿ ರಿಲೇಟಿವ್ಸು 2 ಲಕ್ಷ್ಮಿ ತಾಳಿನ ಕೊಟ್ಟಿದ್ರು. ಹಾಗೆ ಗೋಲ್ಡ್ ಗುಂಡು ಬರ್ತವೆ ಅಲ್ವಾ, ಸೊ ಅದನ್ನು ಕೂಡ ಕೊಟ್ಟಿದ್ರು. ನಾವು 1 ಗ್ರಾಮ್ ತಗೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿದ್ದು. ಮತ್ತು ಅವ್ರ ಅಂಗಡಿಯವರು ಹೇಳಿದ್ರು, ನೀವು ಎಕ್ಸ್ಟ್ರಾ ತೊಗೊಂಡ್ರೆ ತುಂಬ ಲೆಂತ್ ಆಗಿಬಿಡುತ್ತೆ, ಅದು ತಾಳಿ ಏರಿಸಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಅವರು ಅಂದರೆ ಅಲ್ಲಿ ಹೇಳ್ತಿದ್ರು ಅವರು, ಈ ಥರ ಏರಿಸಿದ್ರೆ ಈ ಥರ ಕಾಣಿಸುತ್ತೆ, ಯಾವ ಥರ ಬೇಕು ನಿಮಗೆ ಅಂತ ಹೇಳಿ ತೋರಿಸ್ತಾಯಿದ್ರು. ನೋಡ್ಕೊಂಡು ಬನ್ನಿ ಯಾವ ಥರ ಇರುತ್ತೆ, ಯಾವ ಥರ ಕಾಣಿಸುತ್ತೆ ಅಂತ. ಚೇಂಜ್ ಮಾಡ್ಕೊಬೇಕಷ್ಟೇ. ಫೈನಲ್ ಆಗಿ ಅವರು ತೋರಿಸಿದ್ದ ಡಿಸೈನನ್ನೇ ಓಕೆ ಮಾಡಿದ್ವಿ. ಅವ್ರು ಅದನ್ನೇ ಅದು ತಂತಿ ಎಲ್ಲ ಹಾಕಿ ತಾಳಿ ಎಲ್ಲ ಅದಕ್ಕೆ ಹಾಕಿ ರೆಡಿ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಅಂಗಡಿಗೆ ಹೋದಾಗ ಯಾರೂ ಇರಲಿಲ್ಲ, ಅವ್ರು ಆರಾಮಾಗಿ ಕೂತಿದ್ರು. ಮತ್ತು ನಾವು ಹೋದ್ಮೇಲೆ ತುಂಬ ಜನ ಬಂದರು. ನೋಡಿ ಹಿಂಗೆ ಅಲ್ವ ಲಕ್ಕು, ಹಂಗೆ ಅನ್ಬೋದು ಅಷ್ಟೇ. ಬಟ್ ಒಡವೆ ಅಂಗಡಿಗೆ ಹೋದಾಗ ತಗೊಳ್ಳೋರು ಒಬ್ಬರಾದರೆ ಅದನ್ನು ನೋಡೋರು ತಗೊಳ್ಳೋರ ಜೊತೆ ತುಂಬ ಜನ ಬರ್ತಾರೆ ಅಲ್ವಾ. ಇದು ನಿಜ ತಾನೇ ಎಕ್ಸ್ಪೀರಿಯೆನ್ಸ್. ಮತ್ತು ಅದು ತಾಳಿ ಸವಿಬಾರ್ದು ಅಂತ ಹೇಳಿ ಅದಕ್ಕೆ ಪೈಪ್ ಅಂತ ಏನೋ ಬರುತ್ತಂತೆ, ಆ ಪೈಪನ್ನು ಕೂಡ ಹಾಕ್ತಿದ್ರು ಅವರು. ನಾವು ಅದನ್ನು ಸ್ವಲ್ಪ ಕ್ಯಾಮ್ರಾಗೆ ಹಿಡೀರಿ ಅಂತ ಹೇಳಿದ್ರು, ಅವರು ತೋರಿಸ್ತಾಯಿದ್ರು. ನೋಡಿ ಈ ಥರ ಕಾಣಿಸ್ತಿದ್ರು. ಎಕ್ಸ್ಟ್ರಾ ಏನಾದರೂ ಗೋಲ್ಡ್ ಗುಂಡನ್ನು ಹಾಕಿದ್ರೆ ಅಷ್ಟು ಲುಕ್ ಬರ್ತಿರಲಿಲ್ಲ ಅಂತ ಹೇಳಿದ್ರು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಅದನ್ನೇ ಫೈನಲ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇಷ್ಟೊಂದು ಹಾಕಿ ಬೇಗ ಸವಿಬಿಡ್ತದೆ, ತೂಕ ಜಾಸ್ತಿ ಇರ್ತದೆ, ಇವೆಲ್ಲ ಬೇಗ ಸವಲತ್ತಿರ್ತಾರೆ. ಹಾಂ ಫುಲ್ ಟೈಮ್
ಬೆಂಡ್ ಮಾಡಂಗೆ ಬೆಂಡ್ ನೀವೇ ಮಾಡ್ಕೊಂಡು ಫೈನಲ್ ಆಗಿ ಅಕ್ಕಂದು ಸರ ಕೂಡ ರೆಡಿ ಆಯಿತು. ನಾನು ಹೇಳ್ತಾ ಇದ್ದೆ ಬಾವಿಗೆ ಈ ಕಡೆಯಿಂದ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಮತ್ತು ಹಾಗೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಈ ಕಡೆ ಕ್ಯಾಮ್ರಾ ನೋಡಿ ಅಂತ ಹೇಳಿ ಈ ಕಡೆಗೆ ತಿರ್ಗೋ ಒಂದ್ಸಲ, ಈ ಕಡೆ ತಿರ್ಗೆ ಒಂದ್ಸಲ. ಮಿರರಲ್ಲಿ ತಾಳಿ ಯಾವತ್ತೂ ಶಾರ್ಟಾಗಿರಬಾರ್ದಂತೆ, ಸ್ವಲ್ಪ ಲೆಂತ್ ಆಗಿದ್ರೇ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ. ಮತ್ತು ಅದು ಸರ ಎಲ್ಲ ತಗೊಂಡಾದಮೇಲೆ ಮತ್ತೆ ಅಕ್ಕ ಇದು ಒಂದು ಚೈನ್ ನೋಡ್ತಾ ಇದ್ಲು, ತಗೊಳ್ಳೋದಕ್ಕೆ ಅಂತಲೇ ನೋಡಿದ್ಲು. ಇವತ್ತಿನ ರೇಟು ಎಷ್ಟು ಗೋಲ್ಡು ಅಂದರೆ 1 ಗ್ರಾಮ್ ಗೋಲ್ಡಿಗೆ 8,750 ರೂಪಾಯಿ. ಇಷ್ಟು ಹೇಳಿ 1 ಗ್ರಾಮ್ ಗೋಲ್ಡು 8,750 ರೂಪಾಯಿ. ಇಷ್ಟು ಒಡವೆ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಅಂದರೆ ನಿಜವಾಗ್ಲೂ. ಬಟ್ ಅಕ್ಕ ಒಂದನ್ನು ಫೈನಲ್ ಮಾಡಿದ್ಲು, ಮತ್ತು ನಮ್ಮ ಭಾವ ಹೇಳಿದ್ರು ಅದು ಈ ಥರ ಒಂದೇ ಸಲ ರೆಡಿ ಆಗಿರೋದನ್ನು ತಗೊಳ್ಳೋ ಬದಲು ನಾವೇ ಆರ್ಡರ್ ಕೊಟ್ಟು ಮಾಡಿಸಿದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ಹೇಳಿದ್ರು. ಆದರೂ ಸ್ವಲ್ಪ ನಮಗೂ ಕೂಡ ಸ್ವಲ್ಪ ಅದು ಅಂದರೆ ಸ್ವಲ್ಪ ಅಷ್ಟು ಅಂದರೆ ಸ್ವಲ್ಪ ಗಟ್ಟಿ ಇಲ್ಲ, ಅದು ನನಗೆ ಹೇಳೋಕ್ಕೆ ಬರ್ತಿಲ್ಲ, ಸ್ವಲ್ಪ ಅಂದರೆ ತೆಳ್ಳ ತೆಳ್ಳ ಥರ ಇತ್ತು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಷ್ಟು ರೇಟ್ ಇದೆ ಅಂತ. ನೋಡಿ ಇದನ್ನು ಫೈನಲ್ ಮಾಡಿದ್ಲು ನಮ್ಮ ಅಕ್ಕ, ಚೆನ್ನಾಗಿದೆ ಅಂತ. ಮತ್ತು ಅದು ಬೇಡ ಅಂತೇಳಿ ನೆಕ್ಸ್ಟ್ ಹೇಳಿನೇ ಆರ್ಡರ್ ಕೊಟ್ಟೆ ಮಾಡಿಸೋಣ ಅಂತೇಳಿ ಬಂದ್ವಿ. ಆ ತಾಳಿ ಅದನ್ನು ಸುತ್ತಿಸ್ಕೊಂಡ್ಮೇಲೆ ಹಾಗೆಯೇ ಬರಬಾರ್ದಂತೆ, ಅವರಿಗೆ ಏನಾದರೂ ಕೊಟ್ಟು ಬರಬೇಕಂತೆ. ಹಾಗಾಗಿ ಅಮ್ಮ ಬಾಳೆಹಣ್ಣು, ಹೂವು ಮತ್ತು ಅವರು ಕೊಟ್ಟಿದ್ದು ದುಡ್ಡು ಎಲ್ಲನ ಕೊಟ್ಟು ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಒಂದು ಬಿಗ್ ಬಜಾರ್ ಇತ್ತು, ಅಲ್ಲಿ ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೊರಟ್ವಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಈ ಗುಬ್ಬಿಯಲ್ಲಿ ಇದು ಮುಂಚೆ ಅದು ಫಿಲಮ್ ಟಾಕೀಸ್ ಆಗಿತ್ತು, ಚನ್ನಬಸವೇಶ್ವರ ಟಾಕೀಸ್ ಆಗಿತ್ತು. ನಮ್ಮ ಗುಬ್ಬಿಯಲ್ಲಿ ಮೂವಿ ನೋಡೋ ಜನನೇ ಇಲ್ಲ ಅನಿಸುತ್ತೆ. ಸೊ ಹಂಗಾಗಿ ಅದನ್ನು ಕ್ಲೋಸ್ ಮಾಡಿದ್ರು. ನಮ್ಮಪ್ಪ ನನಗೆ ಹೇಳ್ತಾಯಿದ್ರು ಅಲ್ಲಿ ಹೋಗಿ ಟಿಕೆಟ್ ತಗೊಂಬೋ ಹೋಗು ಅಂತ. ನಾವು ಅದು ತಮಾಷೆಗೆ ಮಾಡಿದ್ದು ಅಂತ ಹೇಳಿ ಗೊತ್ತಾಯ್ತಲ್ಲ, ಸೊ ಹಾಗೆ ಸುಮ್ಮನೆ ಹೋದ್ವಿ. ಮತ್ತು ಒಳಗಡೆ ಹೋದ್ವಿ, ನಿಜವಾಗ್ಲೂ ತುಂಬ ಸೆಕೆ, ಬಿಸಿಲು, ನಿಜವಾಗ್ಲೂ ತುಂಬಾ ಸೆಕೆ ಇತ್ತು. ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಅಕ್ಕ ಭಾವ ಹೋದ್ವಿ. ಅಂದರೆ ಇಲ್ಲಿ ನಿಜವಾಗ್ಲೂ ಅದು ಫಿಕ್ಸೆಡ್ ರೇಟು, ಯಾವುದು ಕಡಿಮೆ ಅಂತೂ ಇಲ್ಲ, ಫಿಕ್ಸೆಡ್ ರೇಟು. ಹಾಗೆ ಸ್ವಲ್ಪ ನನಗೆ ಗ್ಲಾಸ್ ಐಟಮಲ್ಲಿ ಸ್ವಲ್ಪ ಕಿಚನ್ ಐಟಮ್ ಬೇಕಾಗಿತ್ತು. ಸೊ ಇದನ್ನು ಫೈನಲ್ ಮಾಡಿದೆ ನಾನು. ಇದು ಕಪ್ಪು ಮತ್ತು ಹಾಗೆ ಬೌಲ್ ಬರ್ತವೆ. 6 ಕಪ್ ಬರುತ್ತೆ, 6 ಬೌಲ್ ಬರುತ್ತೆ. ಅದನ್ನು ನಾನು ಫೈನಲ್ ಮಾಡಿಕೊಂಡೆ, ಅದು ಮನೆಗೆ ಬೇಕಾಗಿತ್ತು. ಹಾಗೆ ಮತ್ತೆ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಹೇಳಿ ನೋಡೋಕ್ಕೆ ಅಂತ ಹೊರಟ್ವಿ. ಸ್ವಲ್ಪ ಪ್ಲೇಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ನೋಡಿಕೊಂಡು ಹಾಗೆ ಬೇರೆ ಐಟಮ್ ಎಲ್ಲ ನೋಡಿಕೊಂಡು ನಾನು ಅಕ್ಕ ನೋಡ್ತಾಯಿದ್ದೆ. ಮತ್ತು ಅವಳು ಅತ್ತೆ ಮನೆಗೆ ಸ್ವಲ್ಪ ಬಾಕ್ಸ್ ಬೇಕಿತ್ತು, ಸೆಟ್ ಬಾಕ್ಸ್ ಎಲ್ಲ ಅಂತ ಹೇಳಿ ನೋಡ್ತಾ ಇದ್ಲು. ಮತ್ತು ಇದು ಎಷ್ಟು 180 ಹೇಳಿದ್ರು, 6 ಪೀಸು ಅಥವಾ 5 ಪೀಸು, ಇದಕ್ಕೆ 180 ಹೇಳಿದ್ರು. ನಾನು ಹೇಳಿದೆ ಅಕ್ಕ ಮೀಶೋದಲ್ಲೇ ಕಡಿಮೆ ಸಿಗುತ್ತೆ ಬಿಡು ತೊಗೊಳ್ಳಿವಂತೆ ಅಂತ ಹೇಳಿದೆ. ಅದಕ್ಕೆ ಅವಳು ಸರಿ ಆಯಿತು ಅಂತೇಳಿ ಸುಮ್ಮನೆ ಆದಳು. ಮತ್ತು ನೋಡಿ ಅದು ವಾಟರ್ ಬಾಟ್ಲ ಏನೋ ಗೊತ್ತಿಲ್ಲ ನನಗದು, ಬಟ್ ತುಂಬಾ ಕ್ಯೂಟಾಗಿತ್ತು. ನಮ್ಮ ಭಾವ ನೋಡ್ತಾಯಿದ್ರು, ನಾನು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ, ಅದು ತುಂಬಾ ಚೆನ್ನಾಗಿತ್ತು. ನನಗೆ ಈ ಪಾತ್ರೆ ಐಟಮಲ್ಲಿ ಚಿಕ್ಕದಾಗಿ ಪುಟ್ಟದಾಗಿರೋಂಥ ಕ್ಯೂಟಾಗಿರೋಂಥ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಲ್ಲ ನೀವು ಮಾಡ್ತೀರಿ. ಮತ್ತು ಅಲ್ಲಿ ಒಳಗಡೆ ಕೆಲಸ ಇರೋರು ನಮ್ಮದೆಲ್ಲ ವೀಡಿಯೋ ಮಾಡಿಬಿಡಿಪ್ಪ ಅಂತಿದ್ರು. ನಾವು ಅವ್ರದ್ದು ವೀಡಿಯೋನೇ ಮಾಡ್ಕೊಂಡಿಲ್ಲ, ಹೇಳಿದ್ವಿ ನಿಮ್ಮದು ವೀಡಿಯೋ ಎಲ್ಲ ಮಾಡಿಲ್ಲ ಬಿಡಿ ಪರವಾಗಿಲ್ಲ ಅಂತ ಹೇಳಿ.
ನಮ್ಮ ಬಾಕಿದು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಹಾಗೆ ಸ್ಲಿಪ್ಪರ್ ನೋಡ್ತಾಯಿದ್ರು ಅಕ್ಕ ಬಾವ. ಅದು ತುಳಿತ ಲೂಸ್ ಆಗುತ್ತೆ. ನಮಗೆ ಏನೇನು ಬೇಕೋ ಅದೆಲ್ಲ ತಗೊಂಡು ಮತ್ತೆ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಮನೆಗೆ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಕಡಲೆಕಾಯಿ ಹಾಗೆ ತರಕಾರಿ ಎಲ್ಲ ತೊಗೊಂಡು ಹಾಗೆ ಬರ್ತಾ ರೋಡ್ ಸೈಡಲ್ಲಿ ಒಂದು ಮಸಾಲೆನ ತಿಂದ್ಕೊಂಡು ಖಾರವಾಗಿ ಹುಳಿ ಆಗಿರೋದನ್ನು ತಿಂದ್ಕೊಂಡು ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದಮೇಲೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಹಾಗೆ ಅಕ್ಕಂದು ಅದು ಪೂಜೆ ಮಾಡಬೇಕಂತಲ್ಲ ಮತ್ತೆ ತಾಳಿಗೆ. ಸೊ ಹಾಗಾಗಿ ಭಾವ ಪೂಜೆ ಮಾಡ್ತಾಯಿದ್ರು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. 4 ಗಂಟೆ ಆಗೋಗಿತ್ತು. ಅಷ್ಟೊತ್ತಿಗೆ ನಾವು ಮನೆಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಮಳೆ ಕೂಡ ಶುರುವಾಯಿತು. ತುಂಬ ಮಳೆ, ತುಂಬ ಗಾಳಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಕಬಾಬ್ ಮಾಡ್ತಾ ಇದ್ದೀನಿ. ಕಬಾಬ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಭಾವ ಇರೋದಿಲ್ಲ, ಈಗ ಹೋಗ್ತಾರೆ. ಅಕ್ಕ ಇರ್ತಾಳೆ, ಒಂದು 3-2 ಡೇಸ್ ಇರ್ತಾಳೆ ಅಕ್ಕ. ಸೊ ಹಂಗಾಗಿ ಭಾವ ಹೋಗ್ತಾರಲ್ಲ, ಸೊ ಅದಕ್ಕೆ ಬಿಸಿ ಬಿಸಿ ಕಬಾಬ್ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.